Hello everyone, welcome back to Raga Learnings. One more trick number 10. ಈ ಕ್ವೆಶನ್ ನೋಡಿದ್ರೆ ಅನ್ಸ್ಬೋದು ಏನಪ್ಪ ಇದು ಇಷ್ಟು ದೊಡ್ಡಕ್ಕಿದೆ ಕ್ವೆಶನ್ ಅಂತ. ಬಟ್ ಇಲ್ಲ, ಸಿಂಪಲಾಗಿ ಸಾಲ್ವ್ ಮಾಡ್ಬೋದು. ಹೇಗೆ ಅಂತ ನೋಡಿ. ಫಸ್ಟು ಜನರಲಾಗಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಕ್ವೆಶನ್ ಯಾವ ಫಾರ್ಮಲ್ಲಿದೆಯಪ್ಪ ಅಂದರೆ a + b ಬೈ a - b ಪ್ಲಸ್ a - b ಬೈ a + b ಈ ಫಾರ್ಮಲ್ಲಿದೆ. ಇದಕ್ಕೆ ನಮಗೆ ಈ ಫಾರ್ಮುಲಾಕ್ಕೆ ರೆಡಿ ಆನ್ಸರ್ ಗೊತ್ತು. ನಮಗೆ ಏನು ಅಂದರೆ 2 ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ b ಸ್ಕ್ವೇರ್ ಅಂತ. ಇದು ನೀವು ಅಪ್ಲೈ ಮಾಡಿ ನೋಡ್ಬೋದು. ಇಲ್ಲಿ a ಅಂದರೆ √3 ಇದೆ. ಸೊ a ಸ್ಕ್ವೇರ್ ಏನಾಗುತ್ತೆ ನಿಮಗೆ 3 ಆಗುತ್ತೆ. b ನಿಮಗೆ √1 ಇದೆ. ಅಲ್ಲಿಗೆ b ಸ್ಕ್ವೇರ್ ಏನಾಗುತ್ತೆ 1 ಆಗುತ್ತೆ. ಅಪ್ಲೈ ಮಾಡಿದ್ರೆ ಈ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಅಪ್ಲೈ ಮಾಡಿ ನೋಡೋಣ ಈಗ. ಸೊ ಆನ್ಸರ್ ಏನು ಬರುತ್ತೆ ಅಂದರೆ 2 ಆಫ್ 3 + 1 ಬೈ 3 - 1 ಈಸ್ ಈಕ್ವಲ್ ಟು ಇದು 4 ಆಗುತ್ತೆ. 4 × 2 8/2 ಈಸ್ ಈಕ್ವಲ್ ಟು 4 ಆನ್ಸರ್ ಬರುತ್ತೆ. ಇದು ಸ್ವಲ್ಪ ಲೆಂದಿ ಅಂತ ಅನಿಸ್ಬೋದು ನಿಮಗೆ. ಏನಪ್ಪ ಇದು ಇಷ್ಟು ದೊಡ್ಡಕ್ಕಿದೆ, ಟ್ರಿಕ್ಸ್ ಹೇಳ್ಕೊಡ್ತೀನಿ ಮತ್ತು ಫಾರ್ಮುಲಾ ಹೇಳ್ಕೊಡ್ತಿದ್ದಾರೆ ಅನಿಸ್ಬೋದು. ಬಟ್ ಇವಾಗ ಆ್ಯಕ್ಚುಯಲ್ ಟ್ರಿಕ್ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಿಮಗೆ ಇದನ್ನು ಅಬ್ಸರ್ವ್ ಮಾಡಿ. 3 + 1 ಇದೆ. ಇಲ್ಲಿ 3 - 1 ಅಂದರೆ √3 + 1 √3 - 1 ಅಂತ ಇದೆ. ಸೊ 3 + 1 ತೊಗೊಳ್ಳಿ. ಫಸ್ಟಲ್ಲಿ 4 ಆಗುತ್ತೆ. ಇಂಟು 2 ಮಾಡಿ ಎಷ್ಟಾಯಿತು 8 ಆಯಿತು. ಹಾಗೆ ಅದ್ರ ಪಕ್ಕದಲ್ಲಿ ತೊಗೊಳ್ಳಿ. 3 - 1 ಇದೆ. 3 - 1 ಅಂದರೆ 2. ಇದು 8 ಅನ್ನೋದನ್ನ ಡಿನಾಮಿನೇಟರಲ್ಲಿ ಬರಿಬೇಕು. ನ್ಯೂಮರೇಟರಲ್ಲಿ ಬರಿಬೇಕು. 2 ಅನ್ನೋದನ್ನ ಡಿನಾಮಿನೇಟರಲ್ಲಿ ಬರಬೇಕು. 8/2 ಏನಾಗುತ್ತೆ 4. ಅದು ನಿಮ್ಮ ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಇದು ಏನು ಅಂತಂದರೆ ನೀವು ಇಲ್ಲಿ ಪ್ಲಸ್ ಇದ್ದಾಗ ಮಾತ್ರ ನೀವು ಈ ಥರ ಶಾರ್ಟ್ಕಟ್ನ ಅಪ್ಲೈ ಮಾಡೋಕ್ಕಾಗೋದು. ಮೈನಸ್ ಇದ್ದಾಗ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಶಾರ್ಟ್ಕಟ್ಟಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.